ಮಾಂಸಕ್ಕೆ ಯಾವುದು ಒಳ್ಳೇದು, ಮೊಟ್ಟೆಗೆ ಯಾವುದು ಒಳ್ಳೇದು ಅಂತ ಸುಮಾರು ಜನ ಕೇಳ್ತಿರ್ತಾರೆ. ಮಾಂಸ ಮತ್ತು ಮೊಟ್ಟೆ ಎರಡೂ ಇಳುವರಿ ಬೇಕು ಅಂತಂತಂದರೆ ನಿಮಗೆ ಸೊನಾಲಿ ನಾಟಿ ಸಾಕಿ, ಆಮೇಲೆ ಒರಿಜಿನಲ್ ನಾಟಿ ಸಾಕಿ. ಓಕೆ, ಮೊಟ್ಟೆ ಅಷ್ಟೇ ನಾವು ಇಳುವರಿ ತೊಗೊತೀವಿ ಸರ್, ಮೊಟ್ಟೆ ಚೆನ್ನಾಗಿ ಬೇಕು, ಏರಿಯಾದಲ್ಲಿ ಚೆನ್ನಾಗಿ ಹೋಗುತ್ತೆ ಅನ್ನಂಗಿದ್ರೆ ಕಾವೇರಿ ಕೋಳಿ ಸಾಕಿ. ಈಗ 9 ವರ್ಷದ ಅನುಭವ ಹೇಳ್ತೀನಿ ಸರ. ನಾವು ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಈ ಕುರಿ ಆಗಿರ್ಬೋದು, ಹಸ ಆಗಿರ್ಬೋದು, ಹಂದಿ ಆಗಿರ್ಬೋದು, ಜೇನು ಕೃಷಿ ಆಗಿರ್ಬೋದು, ರೇಷ್ಮೆ ಕೃಷಿ ಆಗಿರ್ಬೋದು, ಇದೆಲ್ಲದಕ್ಕಿಂತ ಕೋಳಿ ಕೃಷಿ ನಮಗೆ ತುಂಬ ಲಾಭದಾಯಕ ಅನಿಸಿದೆ. ನಾ ಬೇರೆಯವ್ರಿಗೂ ಸಜೆಷನ್ ಮಾಡೋದು ಅದೇ, ಕೋಳಿ ಕೃಷಿನಲ್ಲಿ ತುಂಬ ನೀವು ಲಾಭ ಮಾಡ್ಕೋಬೋದು ನೀಟಾಗಿ ಸಾಕಾಣಿಕೆ ಮಾಡಿದ್ರೆ. ಯೂತ್ಸ್ ಕೆಲಸ ಇಲ್ಲ ಅಷ್ಟು ಸಂಬಳಕ್ಕೆ ನಮ್ಗೆ ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ ಅಂತ ಏನು ಹೇಳ್ತಾರಲ್ಲ, ಅವ್ರಿಗೆ ಕೋಳಿ ಕೃಷಿ ಹೇಳಿ ಮಾಡಿಸಿದ ಒಂದು ಕೃಷಿಯಾಗಿದೆ ಸರ್. ಯಾಕಂದರೆ ನೀವು ಹಿತ್ತಲಲ್ಲಿ ಆರಾಮಾಗಿ 500 ಕೋಳಿ ಸಾಕ್ಬೋದು. ಮಹಿಳೆಯರು ಎಸ್ಪೆಷಲಿ ಸರ್, ನಾನು ಹೇಳಿದ್ನಲ್ಲ, ಸುಮಾರು ಜನ ಟ್ರೈನಿಂಗ್ ಬರೋದ್ರಲ್ಲಿ 30-40% ಮಹಿಳೆಯರು ಬರ್ತಾರೆ ನಮ್ಮ ಕಡೆ. ತುಂಬ ಇಂಟ್ರೆಸ್ಟೆಡ್ ಇದ್ದಾರೆ, ತುಂಬ ಅವ್ರಿಗೆ ಆಸಕ್ತಿ ಇದೆ ಸಾಕಬೇಕು, ಕೋಳಿಗಳನ್ನ ಮಾರಾಟ ಮಾಡಬೇಕು, ಮಾರ್ಕೆಟಿಂಗ್ ಮಾಡ್ಕೋಬೇಕು ಅಂತ. ಯಾಕಂದರೆ ಲಾಭದಾಯಕದ ಒಂದು ಮೂಲ ಸರ್ ಇದು. ಕೋಳಿ ಮರಿ ಗುಣಮಟ್ಟವಾಗಿದೆ ಅಂತ ಯಾವ ಥರ ಕಂಡಿಡೋದಂದರೆ, ನೀವು ಒಂದು ರೌಂಡ್ ಸುಮ್ಮನೆ ಹಿಂಗೆ ಓಡಾಡ್ಕೊಂಡು ಬನ್ನಿ, ಯಾವ ಕೋಳಿಗಳು ನಿಂತ್ಕೊಳ್ಳಲ್ಲ. ಓಕೆ, 99% ಎಲ್ಲ ಕೋಳಿಗಳನ್ನು ಓಡೋಗ್ತವೆ. ಅಲ್ಲಿಗೆ ತಿಳ್ಕೊಬೇಕು ಕೋಳಿ ಮರಿ ಚೆನ್ನಾಗಿದ್ದಾವೆ ಅಂತ. ಆಮೇಲೆ ಈ ರೆಕ್ಕೆಗಳಾಗಿರ್ಬೋದು, ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಮರಿ ಸೈಜ್ಗಿನ ಈ ರೆಕ್ಕೆಗಳು ಈ ಥರ ಬಲ್ತ್ಕೊಂಡಿರಬೇಕು, ರೆಕ್ಕೆಗಳು ಚೆನ್ನಾಗಿ ಬಂದಿರಬೇಕು. ಆಮೇಲೆ ಇದು ಕೊಕ್ ನೋಡಿ, ಮುಂದೆದ್ದು ಚುಂಚ ಅಂತ ಹೇಳ್ತೀವಿ, ಕೊಕ್ ಅಂತ ಹೇಳ್ತೀವಿ. ಸೊ ಇದು ಚೆನ್ನಾಗಿ ಬೆಳೆದಿರಬೇಕು, ಕಾಲುಗಳು ನೋಡಿ. ಸೊ ಈ ಥರ ಮರಿನ ಆ್ಯಕ್ಟಿವ್ ಮರಿ ಅಂತ ಹೇಳ್ತೀವಿ ನಾವು.